ಭಟ್ರು ಜಾಸ್ತಿ ಅದ, ಮಣ್ಣು ಭಟ್ರು ಜಾಸ್ತಿ ಅದ, ಕಲ್ಲು ಭಟ್ರು ಅದ, ಅವರೆಲ್ಲ ಕ್ಯಾಟಗರಿ 1 ನಮಸ್ಕಾರ ಮಾಧ್ಯಮ ಸ್ನೇಹಿತರಿಗೆ. ನಾನು ಶ್ರೀನಿವಾಸ್ ಬೋವಿ ಅಂತೇಳಿ ರಾಜ್ಯ ಯುವ ಘಟಕದ ಅಧ್ಯಕ್ಷರು. ಇಲ್ಲಿ ದಿನಾಂಕ 27/12/2025 ವಡ್ರು ಸಮಾಜದ ಮುಖಂಡರು ನಮ್ಮ ಸಮಾಜದ ವಿರುದ್ಧ ಒಂದು ಹೇಳಿಕೆ ನೀಡಿರುವುದು ಖಂಡನೀಯ. ಬೋವಿ ಸಮಾಜವು ಜಾತಿ ವ್ಯವಸ್ಥೆ ಜಾರಿಗೆ ಬಂದಾಗಿನಿಂದಲೂ ಇಲ್ಲಿಯವರೆಗೂ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ತಗೊಳ್ಳೋದ್ರಲ್ಲಿ ಅಸ್ತಿತ್ವದಲ್ಲಿದೆ. ಬಟ್ ಈ ತದನಂತರ ರಾಜ್ಯ ಸರ್ಕಾರವು ನಮ್ಮ ಸಮಾಜಕ್ಕೆ ಅನೇಕ ಸುತ್ತೋಲೆಗಳನ್ನು ಹೊರಡಿಸಿದೆ, ಕೆಲವು ಗೊಂದಲಗಳು ಆಗಬಾರ್ದು ಅಂತೇಳಿ. 2003ರಲ್ಲಿ ಒಂದು ಆದೇಶ ಹೊರಡಿಸಿದೆ, 2014ರಲ್ಲಿ ಒಂದು ಆದೇಶ ಹೊರಡಿಸಿದೆ. ಅಂದರೆ ವಡ್ರನ್ನ ಬೇರೆ ಬೋವಿನ ಬೇರೆ ಅಂತೇಳಿ ಆದೇಶಗಳು ಹೊರಡಿಸಿದೆ. ಆದರೂ ಕೂಡ ವಡ್ರ ಸಮಾಜದ ಮುಖಂಡರು ನಮ್ಮಲ್ಲಿ ಕೆಲವೊಂದಿಷ್ಟು ಇದು ಮಾಡಿಕೊಂಡು ನಮ್ಮ ಹೆಸರಾಂತ ಲೋಹ ಶಿಲ್ಪಕಲಾಕಾರರಾದ ವಿಶ್ವೇಶ್ವರಯ್ಯ ಬೋವಿ ಅವರಿಗೆ ಕ್ರಿಮಿ ಕೀಟ ಎಂಬ ಶಬ್ದ ಅಂದ್ರೆ ಈ ಥರ ಒಂದು ಶಬ್ದ ಪದ ಬಳಕೆ ಮಾಡಿ ಇದು ಮಾಡಿದ್ರು ನಮ್ಮ ಸಂಘ ಅತ್ಯಂತ ತೀವ್ರವಾಗಿ ಖಂಡಿಸುತ್ತದೆ. ಹಂಗಾಗಿ ನಾವು ಇವತ್ತು ಈ ದಿನ ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೀವಿ, ಆನಂತರ ತಹಸೀಲ್ದಾರ್ ಸಾಹೇಬ್ರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಈಗ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತೇಳಿ ನಾವೆಲ್ಲ ಒತ್ತಾಯ ಮಾಡ್ತಾಯಿದ್ದೀವಿ. ಇದು ಮುಂದಿನ ಭಾಗದಲ್ಲಿ ಎಲ್ಲ ನಮ್ಮ ಎಮ್ನಪ್ಪ ಸರ್ ಅವರು ರಾಜ್ಯ ಕ್ರಮ ಕೈಗೊಂಡಿಲ್ಲ ಅಂದ್ರೆ ತಾವು ಏನು ಮಾಡ್ತೀವಿ? ಉಗ್ರ ಹೋರಾಟ ಮಾಡ್ತೀವಿ ಸರ್. ನಾವು ಖಂಡಿತ ಉಗ್ರ ಹೋರಾಟ ಮಾಡ್ತೀವಿ. ಮತ್ತು ನಾವು ಇನ್ನೂ ಬೀದಿಗಿಳಿದು ಅರೆಬೆತ್ತಲೆ ಮೆರವಣಿಗೆ ಮಾಡ್ಬೇಕಂತೇಳಿ ವಿಚಾರ ಇಟ್ಕೊಂಡಿದ್ದೀವಿ. ಅದರ ನಂತರ ಆರಂಭಿಕವಾಗಿ ಒಂದು ಮನವಿ ಕೊಡೋಣ ಅಂತೇಳಿ ಇವತ್ತಿನ ದಿನದಲ್ಲಿ ನಾವೆಲ್ಲ ಇಷ್ಟೊಂದು ಜನ ಸಭೆ ಸೇರಿದ್ದೀವಿ. ಇದು ಇಷ್ಟು ನಾನು ಹೇಳಿ ಮುಗಿಸ್ತಿದ್ದೀನಿ. ಮುಂದೆ ಎಲ್ಲ ನಮ್ಮ ಸಾಹೇಬರು ಮಾತಾಡ್ತಾರೆ. ನಾವು ಕರ್ನಾಟಕ ಬೋವಿ ಸಮಾಜ ವಿಕಾಸ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಈಗಾಗಲೇ ಪತ್ರಿಕೆಯಲ್ಲಿ ಅಥವಾ ಮೀಡಿಯಾದಲ್ಲಿ ಬಂದಂಥ ವಿಷಯವನ್ನು ಕೇಳಿ ನಮಗೂ ಬಹಳ ದುಃಖವಾಗಿದೆ. ವಡ್ರ ಸಮಾಜದವರಿಗೆ ನಾವೊಂದು ವಿನಂತಿ ಮಾಡ್ಕೊತೀನಿ, ಯಾವುದೇ ವ್ಯಕ್ತಿಯನ್ನು ನಿಂದಿಸಿ ಮಾತಾಡ್ತಕ್ಕಂಥದ್ದು ಇದು ಸರಿಯಲ್ಲ. ಯಾಕಂತಂದರೆ ವಿಶ್ವೇಶ್ವರಯ್ಯ ಬೋವಿಯವರು ಒಬ್ಬ ದೊಡ್ಡ ಲೋಹಶಿಲ್ಪಿ ಕಲಾವಿದ. ಈ ಹೈದರಾಬಾದ್ ಕರ್ನಾಟಕದಲ್ಲಿ ಕಂಡಂಥ ಒಬ್ಬ ಅಪರೂಪದ ವ್ಯಕ್ತಿ. ಅಂಥವ್ರ ಬಗ್ಗೆ ಹೀಯಾಗಿ ಮಾತನಾಡುವುದು ಸರಿಯಲ್ಲ. ಮತ್ತು ನಮ್ಮ ಸಮಾಜದ ಬಗ್ಗೆ, ನಮ್ಮ ಮೂಲಭೂಮಿ ಸಮಾಜದ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಇವರು ಬೊಯ್ಯದಾರ ಅಂತ ಹೇಳಿ ಜನರನ್ನು ತಪ್ಪು ದಾರಿಗೆ, ಸಾರ್ವಜನಿಕರಿಗೆ ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇದರಿಂದ ನಮಗೆ ಮುಜುಗರ ಆಗ್ತದೆ. ಈಗಾಗಲೇ ಸರ್ಕಾರ ಸ್ಪಷ್ಟ ಆದೇಶ ಐತೆ 2025ರಲ್ಲಿ ಬೋವಿ ಜನಾಂಗನ ಬೇರೆ, ವಡ್ರ ಜನಾಂಗನ ಬೇರೆ ಅಂತ. ನಾವು ಬೋವಿ ಜಾತಿ ಪ್ರಮಾಣ ಪತ್ರ ಪಡಿತೀವಿ, ಅವರು ವಡ್ರ ಜಾತಿ ಪ್ರಮಾಣ ಪತ್ರ ಪಡಿತಾರೆ. ಇದರಲ್ಲಿ ಯಾವುದೂ ಅನುಮಾನ ಇಲ್ಲ. ಆದರೆ ವಿನಾಕಾರಣ ಈ ರೀತಿ ಮಾಡ್ತಿರೋದು ಯಾಕೆ? ನಾವು ವಡ್ರ ಸಮಾಜದವರನ್ನು ಬಹಳ ಗೌರವದಿಂದ ಕಾಣ್ತೀವಿ. ಆದರೆ ಅವರು ಈ ರೀತಿ ಕೀಳುಮಟ್ಟದ ಮಾತಾಡುವುದು ಸಮಂಜಸ ಅಲ್ಲ ಅಂತ ನನಗೆ ಅನ್ನಿಸ್ತದೆ. ಅವರಲ್ಲಿ ನಾನು ಎಷ್ಟೇ ವಿನಂತಿ, ಯಾಕಂತಂದರೆ ಇಲ್ಲೇ ನಾವು ಸುಮಾರು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ನಮ್ಮ ಹಿರಿಯರು ಬಾಳಿ ಹೋಗಿದ್ದಾರೆ. ಇಲ್ಲಿ ಯಾರು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡಿತಾ ಇಲ್ಲ. ಹೀಗಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದರೆ ನಮ್ಮ ಸಂಘ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡ್ತದೆ. ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ, ಈ ರೀತಿ ಮುಂದೆ ಪದ ಬಳಸಬಾರ್ದು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತೀನಿ.